ಅಂದ್ರೂ ಒಂದು ಹೆಂಗೆ ಬಿಟ್ಟಿವಿ ನಾವು. ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ, ನಾವು ಸಖತ್ತಾಗದೀವಿ. ನಾವೀಗ ಎಲ್ಲಿ ಬಂದೇವಪ್ಪ ಅಂದ್ರೆ ಎಳ್ನೀರು ತೆಂಗಾಕ ಬಂದೀವಿ. ಎಲ್ಲಿ ಬಂದೇವಪ್ಪ ಅಂದ್ರೆ ಎಳ್ನೀರು ಕಳುವು ಮಾಡಕ್ಕೆ ಬಂದೇವು ಗಾಯ್ಸ್. ಎಳ್ನೀರು ಕಳುವು ಮಾಡಿ ಕುಡಿದು ಹೋಗ್ಬೇಕಂತ ಬಂದೀವಿ. ಬಟ್ ಯಾರ್ಯಾರು ಬಂದೇವ ಅಂದ್ರೆ ಇಬ್ಲಾರ ಬಂದೀವಿ. ಯಾರಪ್ಪ ಅಂದ್ರೆ ವೆಂಕಿ ಎಲ್ಲರೂ ಕೇಳ್ಬೋದು, ಬರೀ ಇವನ ಇರ್ತಾನೆ ನಿಮ್ಮ ಜೊತೆ ಅಂತಂದು. ನಮಗೆ ಫುಲ್ಲು ಕಾಸ ಇರ್ತಂದ್ರೆ ಇವ್ರ, ಹಾಗಾಗಿ ನಾವು ಇವ್ರನ್ನ ಭಾಳ ತೊಗೊಳೋದು. ಇವ್ರದ್ದು ಐತಿ ಇಡೀ ವೆಂಕಿ ರಣಕೂರ್ ಅಂತಂದು ನೋಡ್ಬೋದು. ನೀವು ನೋಡಿ ಚೆಕ್ ಮಾಡಿ. ನಾವು ಬಂದು ಇವತ್ತು ಎಳ್ನೀರು ಕಳುವು ಮಾಡಾಕ. ಎಳ್ನೀರು ಗಿಡ ಅದಾವ ಏಕ ಇಂಥ ಹೊಲ್ದಾಗ ಬಂದು ನಿಂತೀವಿ. ಅಲ್ಲಿ ನೋಡಿ ಆ ಗಿಡ ಹತ್ಬೇಕಂತ ನಿಂತ್ಬಿಟ್ಟು ಗಾಯ್ಸ್. ನಾವು ಹತ್ತಿದ್ರೆ ಅದ ಗಿಡನ ಹತ್ಬೇಕು, ಸಣ್ಣದೈತಿ ಅದಕ್ಕೆ. ನಾವು ಈಗ ಇದನ್ನ ಹತ್ಬೇಕಂದ್ರೆ ಮೀಟ್ರ್ ಬೇಕು. ಹಂಗಾಗಿ ಗಾಯ್ಸ್ ಏನಪ್ಪ ಅಂದ್ರೆ ಬರೀ ನಾವು ಇಂಥದ್ರಾಗ ಇರ್ತೀವಿ. ಯಾಕಂದ್ರೆ ನಾವು ಇಂಥದ್ದು ಮಾಡ್ಲಿಕ್ಕೆ ನಮಗೆ ಬೇರೆ ಕೆಲಸನೇ ಇಲ್ಲ. ಕೆಲಸಕ್ಕೆ ಯಾಕಂದ್ರೆ ಕೆಲಸ ರಜೆ ಹಾಕಾರ, ರಜೆ ಹಾಕಿದ್ದಕ್ಕೆ ನಮ್ಗೆ ಕೆಲಸ ಬಗ್ಗಿಸಿನ ಅದನ್ನೇ ಇಲ್ಲ. ಹಂಗಾಗಿ ನಾವು ಇವತ್ತು ಇಷ್ಟು ದಿನ ಕಡ್ಲಿ ಕಳುವು ಮಾಡಿದ್ವಿ. ಕಡ್ಲಿ ಬಿಟ್ಟರೆ ಏನು ಕಳುವು ಮಾಡೋಕೆ ಹೋಗಿಲ್ಲ. ಈಗ ನೆಕ್ಸ್ಟ್ ಈಗ ಎಳ್ನೀರು ಕಳುವು ಮಾಡೋಕ್ಕಂತ ಬಂದೀವಿ. ಇದು ಏನಂತಂದು ಹೇಳ್ಬೇಕಂದ್ರೆ ಸಪೋರ್ಟ್ ಮಾಡಿ ಗಾಯ್ಸ್. ಏನು ಸಪೋರ್ಟ್ ಇಲ್ಲ ನಿಮ್ದು ಬ್ಲಾಗ್ನಾಗ ಹೇಳಿ ನೀವು ಸಪೋರ್ಟ್ ಮಾಡಿ ಅಂತಂದು. ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್. ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕು ನಮಗೆ. ನೋಡಿ ಸರ್ ಓಕೆ ಅಂದರೂ ಒಂದು ಹೆಂಗೆ ಬಿಟ್ಟಿವಿ ನಾವು. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡ್ತೀಯಾ ಇವಾಗ ನಮ್ಮ ಊರಾಗಿನ ತೆಂಗಿನದಕ್ಕೆ ಬರ ಇಲ್ಲ ಗಾಯ್ಸ್. ಹಂಗಾಗಿ ನಾವು ಚಲೋ ಎಳ್ನೀರು ಕುಡಿಬೇಕಂತ ಬಂದವ್ರು. ನಾವು ಎಳ್ನೀರು ಕುಡಿಯೋದು ಆಗೋದಿಲ್ಲ, ಬರೀ ಒಣಕಾಯಿ ನೋಡೋದಾಗ್ಬಿಟ್ಟೈತಿ. ಒಂದೊಂದು ಕಲ್ಲು ಕೈಯಾಗಿ ಹಿಡ್ಕೊಂಡು ಹೊಡಿಬೇಕಂತ ನಿಂತ್ಬಿಟ್ಟ ನೀವು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.